ವೀಕ್ಷಕರೇ ನಮಸ್ಕಾರ. ಕನ್ನಡ ಅಡ್ವೈಸರ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಒಂದು ಜಾಬ್ ತಗೊಂಡು ಒಂದು ನಮ್ಮದೇ ಆದ ಸಂಸಾರನ ಕಟ್ಕೊಂಡು ಒಂದಷ್ಟು ಅರ್ನ್ ಮಾಡ್ಕೊಂಡು ಜೀವನನ ಹೇಗೋ ಕಳೆದು ಬಿಡೋಣ ಅಂತ ಹೇಳಿ ಒಂದಷ್ಟು ಕನ್ಸುಗಳನ್ನ ನಾವೆಲ್ಲರೂ ಕಂಡೇ ಇರ್ತೀವಿ. ಅಂದ್ರೆ ಅದು ಸರ್ವೇ ಸಾಧಾರಣವಾಗಿ ಎಲ್ಲರೂ ಕಂಡಂತ ಕನ್ಸುಗಳು. ಅದ್ರಲ್ಲಿ ಇವಾಗ ನಮ್ಮ ಫ್ಯೂಚರ್ ಬಗ್ಗೆ ನಾವು ಯೋಚನೆ ಮಾಡಿನೇ ನಾವು ಒಂದಷ್ಟು ಜಾಬ್ಗಳನ್ನ ತಗೊಂಡಿರ್ತೀವಿ. ಆದ್ರೆ ಫ್ಯೂಚರ್ ಅಲ್ಲಿ ನಾವು ಹೇಳಕ್ ಹೊರಟಿರುವಂತಹ ಈ ಜಾಬ್ಗಳು ಇನ್ ಮುಂದೆ ಇರಲ್ವಂತೆ. ಹಾಗೆ ಇನ್ನು ಮುಂದೆ ಇನ್ನೊಂದಷ್ಟು ಹೊಸ ಜಾಬ್ಗಳು ಕ್ರಿಯೇಟ್ ಆಗ್ತವೆ ಅಂತಲೂ ಹೇಳ್ತಾರೆ. ಅವುಗಳ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನೋಡಿ. ವರ್ಲ್ಡ್ ಎಕನಾಮಿಕ್ ಫೋರಂ ಏನ್ ಮಾಡಿದೆ ಅಂತ ಹೇಳಿದ್ರೆ ಫ್ಯೂಚರ್ ಆಫ್ ಜಾಬ್ಸ್ ಅನ್ನೋ ರಿಪೋರ್ಟ್ ಅನ್ನ ಬಿಡುಗಡೆ ಮಾಡಿದೆ. ಈ ವರದಿಯಲ್ಲಿ ಫ್ಯೂಚರ್ ಅಲ್ಲಿ ಯಾವೆಲ್ಲ ಜಾಬ್ಗಳು ಕೊನೆ ಆಗ್ತವೆ ಮತ್ತು ಯಾವೆಲ್ಲ ಹೊಸ ಜಾಬ್ಗಳು ಸೃಷ್ಟಿ ಆಗ್ತವೆ ಅಂತ ಹೇಳಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನ ಕೊಟ್ಟಿದೆ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತೀವಿ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಇನ್ನು ಈ ವರದಿಯ ಪ್ರಕಾರ 2030 ವೇಳೆಗೆ ಜಾಗತಿಕವಾಗಿ ಬರೋಬ್ಬರಿ 78 ಮಿಲಿಯನ್ ಹೊಸ ಜಾಬ್ಗಳು ಸೃಷ್ಟಿಯಾಗಲಿವೆ ಅಂತೆ. ಕೃತಕ ಬುದ್ಧಿಮತ್ತೆ ಮತ್ತು ತಂತ್ರಜ್ಞಾನ ಸಂಬಂಧಿತ ಉದ್ಯೋಗಗಳು ವೇಗವಾಗಿ ಬೆಳೆಯುತ್ತಿರುವುದರಿಂದ ಯಾಂತ್ರೀಕೃತ ಅಭಿವೃದ್ಧಿಯ ಕಾರಣ ಕ್ಲರಿಕಲ್ ಉದ್ಯೋಗಗಳು ತೀವ್ರವಾಗಿ ಕುಸಿತ ಕಾಣಲಿವೆಯಂತೆ. ಮುಂದಿನ ಒಂದು ದಶಕದಲ್ಲೇ 170 ಮಿಲಿಯನ್ ಜಾಬ್ಗಳು ಜಾಗತಿಕವಾಗಿ ಸೃಷ್ಟಿಯಾಗಲಿವೆ ಎಂಬ ಮಾಹಿತಿಯು ಹೊರಬಿದ್ದಿದೆ. ಹೆಚ್ಚು ಬೆಳವಣಿಗೆ ಆಗಲಿರುವ ಕ್ಷೇತ್ರದ ರೋಲ್ಗಳು ಎಐ, ರೊಬಾಟಿಕ್ ಮತ್ತು ಡಿಜಿಟಲ್ ಆಧಾರಿತವಾಗಿದ್ದು ಹೆಚ್ಚು ಪ್ರವೇಶಾವಕಾಶಗಳನ್ನ ನೀಡಲಿದೆಯಂತೆ. ಅದಕ್ಕೆ ಅತಿ ದೊಡ್ಡ ಉದಾಹರಣೆಯಾಗಿ ಜನರೇಟಿವ್ ಎಐ ತರಬೇತಿಗೆ 3.7 ಮಿಲಿಯನ್ಗೂ ಹೆಚ್ಚು ಮಂದಿ ರಿಜಿಸ್ಟರ್ ಆಗಿರುವ ಬಗ್ಗೆ ಕೋರ್ಸ್ ಈಗಾಗಲೇ ವರದಿಯನ್ನ ಕೂಡ ಹೇಳಿದೆ. ಇನ್ನುಳಿದಂತೆ ಆಟೋಮೇಷನ್ ಮತ್ತೆ ಡಿಜಿಟಲೈಸೇಷನ್ ಉದ್ಯೋಗ ಕ್ಷೇತ್ರವನ್ನ ಪೂರ್ಣವಾಗಿ ಆವರಿಸಿಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಕ್ಲರಿಕಲ್ ಮತ್ತೆ ಮ್ಯಾನ್ಯುವಲ್ ಜಾಬ್ ರೋಲ್ಗಳು ಮರೆಯಾಗಲಿವೆ ಎಂದು ವರದಿ ತಿಳಿಸಿದೆ. ಇನ್ನು 2030 ವೇಳೆಗೆ ಯಾವೆಲ್ಲ ಜಾಬ್ಗಳು ಹೆಚ್ಚು ಅಭಿವೃದ್ಧಿಯಾಗಲಿವೆ ಹಾಗೆ ಯಾವೆಲ್ಲ ಜಾಬ್ಗಳು ಕಣ್ಮರೆಯಾಗಲಿವೆ ಎಂಬುದರ ರಿಪೋರ್ಟ್ ಆಧಾರಿತ ಪಟ್ಟಿ ಇಲ್ಲಿದೆ ನೋಡಿ. ಅತಿ ವೇಗವಾಗಿ ಬೆಳೆಯಲಿರುವ ಉದ್ಯೋಗ ಕ್ಷೇತ್ರಗಳು ಯಾವ್ಯಾವು ಗೊತ್ತಾ? ಬಿಗ್ ಡಾಟಾ ಸ್ಪೆಷಲಿಸ್ಟ್, ಫಿನೆಟಿಕ್ ಎಂಜಿನಿಯರಿಂಗ್, ಎಐ ಮತ್ತು ಮಷೀನ್ ಲರ್ನಿಂಗ್ ಸ್ಪೆಷಲಿಸ್ಟ್, ಸಾಫ್ಟ್ವೇರ್ ಅಂಡ್ ಅಪ್ಲಿಕೇಶನ್ ಡೆವಲಪರ್, ಸೆಕ್ಯೂರಿಟಿ ಮ್ಯಾನೇಜ್ಮೆಂಟ್ ಸ್ಪೆಷಲಿಸ್ಟ್, ಡಾಟಾ ವೇರ್ ಹೌಸಿಂಗ್ ಸ್ಪೆಷಲಿಸ್ಟ್, ಆಟೋನಮಸ್ ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ ಸ್ಪೆಷಲಿಸ್ಟ್, ಯುಐ ಮತ್ತು ಯುಎಕ್ಸ್ ಡಿವೈಸ್, ಲೈಟ್ ಟ್ರ್ಯಾಕ್ ಅಥವಾ ಡೆಲಿವರಿ ಸರ್ವಿಸ್ ಡ್ರೈವರ್, ಇಂಟರ್ನೆಟ್ ಆಫ್ ಥಿಂಗ್ಸ್ ಸ್ಪೆಷಲಿಸ್ಟ್, ಡಾಟಾ ಅನಲಿಸ್ಟ್ ಮತ್ತು ಸೈಂಟಿಸ್ಟ್, ಎನ್ವಿರಾನ್ಮೆಂಟ್ ಎಂಜಿನಿಯರಿಂಗ್, ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಅನಲಿಸ್ಟ್, ರಿನ್ಯೂವಬಲ್ ಎನರ್ಜಿ ಎಂಜಿನಿಯರಿಂಗ್. ಇನ್ನುಳಿದಂತೆ ವೇಗವಾಗಿ ಕುಸಿಯಲಿರುವ ಉದ್ಯೋಗಗಳು ಯಾವ್ಯಾವು ಗೊತ್ತಾ? ಪೋಸ್ಟಲ್ ಸರ್ವಿಸ್ ಕ್ಲರ್ಕ್ ಹುದ್ದೆಗಳು, ಬ್ಯಾಂಕ್ ಟೆಲ್ಲರ್ಸ್ ಮತ್ತು ಸಂಬಂಧಿತ ಕ್ಲರ್ಕ್ ಹುದ್ದೆಗಳು, ಡಾಟಾ ಎಂಟ್ರಿ ಕ್ಲರ್ಕ್ ಹುದ್ದೆಗಳು, ಕ್ಯಾಶಿಯರ್ ಮತ್ತು ಟಿಕೆಟ್ ಕ್ಲರ್ಕ್ ಹುದ್ದೆಗಳು, ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಮತ್ತು ಎಕ್ಸಿಕ್ಯೂಟಿವ್ ಸೆಕ್ರೆಟರೀಸ್ ಹುದ್ದೆಗಳು, ಪ್ರಿಂಟಿಂಗ್ ಮತ್ತು ಸಂಬಂಧಿತ ಟ್ರೇಡ್ಸ್ ಉದ್ಯೋಗಗಳು, ಅಕೌಂಟಿಂಗ್, ಬುಕ್ ಕೀಪಿಂಗ್ ಮತ್ತು ಪೇರೋಲ್ ಕ್ಲರ್ಕ್ಸ್, ಮಟೀರಿಯಲ್ ರೆಕಾರ್ಡ್ ಮತ್ತು ಸ್ಟಾಕ್ ಕೀಪಿಂಗ್ ಕ್ಲರ್ಕ್, ಟ್ರಾನ್ಸ್ಪೋರ್ಟೇಷನ್ ಅಟೆಂಡೆನ್ಸ್ ಮತ್ತು ಕಂಡಕ್ಟರ್ಗಳು, ಡೋರ್ ಟು ಡೋರ್ ಸೇಲ್ಸ್ ಉದ್ಯೋಗಗಳು, ಸ್ಟ್ರೀಟ್ ವೆಂಡರ್ಸ್ ಮತ್ತು ಸಂಬಂಧಿತ ಕೆಲಸಗಳು, ಗ್ರಾಫಿಕ್ ಡಿಸೈನರ್ಸ್, ಎಕ್ಸಾಮಿನರ್ಸ್ ಮತ್ತು ಇನ್ವಿಜಿಲೇಟರ್ಸ್ಗಳು, ಲೀಗಲ್ ಅಫಿಷಿಯಲ್ಸ್, ಲೀಗಲ್ ಸೆಕ್ರೆಟರಿಗಳು, ಟೆಲಿಮಾರ್ಕೆಟರ್ಸ್ಗಳು. ಇನ್ನು ಮುಂದಿನ ದಿನಗಳಲ್ಲಿ ವಿಶಾಲ ಮತ್ತು ಅಧಿಕವಾಗಿ ಬೆಳೆಯುವ ಜಾಬ್ಗಳು ಯಾವ್ಯಾವು ಗೊತ್ತಾ? ಫಾರ್ಮ್ ವರ್ಕರ್ಸ್, ಲೇಬರ್ಗಳು ಮತ್ತು ಇತರೆ ಅಗ್ರಿಕಲ್ಚರ್ ವರ್ಕರ್ಸ್ಗಳು, ಲೈಟ್ ಟ್ರಕ್ ಮತ್ತು ಡೆಲಿವರಿ ಸರ್ವಿಸ್ ಡ್ರೈವರ್ಗಳು, ಸಾಫ್ಟ್ವೇರ್ ಮತ್ತು ಅಪ್ಲಿಕೇಶನ್ ಡೆವಲಪರ್ಸ್ಗಳು, ಬಿಲ್ಡಿಂಗ್ ಫೇಮರ್ಸ್, ಶಾಪ್ ಸೇಲ್ಸ್ ಪರ್ಸನ್, ಫುಡ್ ಪ್ರೊಸೆಸಿಂಗ್ ಮತ್ತು ಸಂಬಂಧಿತ ಟ್ರೇಡ್ ವರ್ಕರ್ಸ್, ಕಾರ್, ವ್ಯಾನ್ ಮತ್ತು ಮೋಟಾರ್ ಸೈಕಲ್ ಡ್ರೈವರ್ಗಳು, ನರ್ಸಿಂಗ್ ಪ್ರೊಫೆಷನಲ್ಸ್, ಫುಡ್ ಅಂಡ್ ಬೆವರೇಜ್ ಸರ್ವಿಸ್ ವರ್ಕರ್ಸ್, ಜನರಲ್ ಮತ್ತು ಆಪರೇಷನ್ ಮ್ಯಾನೇಜರ್ಸ್, ಸೋಷಿಯಲ್ ವರ್ಕ್ ಮತ್ತು ಕೌನ್ಸಿಲಿಂಗ್ ಪ್ರೊಫೆಷನಲ್ಸ್, ಪ್ರಾಜೆಕ್ಟ್ ಮ್ಯಾನೇಜರ್ಸ್, ಯೂನಿವರ್ಸಿಟಿ ಮತ್ತು ಹೈಯರ್ ಎಜುಕೇಶನ್ ಟೀಚರ್ಸ್, ಸೆಕೆಂಡರಿ ಎಜುಕೇಶನ್ ಟೀಚರ್ಸ್, ಪ್ರೊಫೆಷನಲ್ ಕೇರ್ ಟೇಕರ್ಸ್. ನೋಡಿದ್ರಲ್ಲ ವೀಕ್ಷಕರೇ, ಮುಂದಿನ ದಿನಗಳಲ್ಲಿ ಯಾವೆಲ್ಲ ಜಾಬ್ಗಳು ಕೊನೆಯಾಗಲಿವೆ ಮತ್ತು ಯಾವೆಲ್ಲ ಜಾಬ್ಗಳು ಸೃಷ್ಟಿಯಾಗಲಿವೆ ಮತ್ತು ಯಾವೆಲ್ಲ ಜಾಬ್ಗಳಿಗೆ ಅತಿ ಹೆಚ್ಚು ಬೇಡಿಕೆ ಸೃಷ್ಟಿಯಾಗಲಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ. ಹಾಗೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ.